ಯಾರಿಗೆಲ್ಲ ಕೆಮಿಕಲ್ ಬೇಸ್ಡ್ ಹೇರ್ ಕಲರ್ ಯೂಸ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರ್ ಮಾಡಬೇಕು, ಮತ್ತೆ ಕೂದಲ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರಬೇಕು, ಕೂದಲು ತುಂಬಾ ಚೆನ್ನಾಗಿ ಬೆಳಿಬೇಕು, ನೋಡ್ಲಿಕ್ಕೂ ಚೆನ್ನಾಗಿ ಅನಿಸ್ಬೇಕು, ಕೂದಲು ಹೆಲ್ದಿ ಅನಿಸ್ಬೇಕು ಅಂತ ಅಂದರೆ ಖಂಡಿತವಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಹೇಳಿದ್ದೀನಿ. ಸೊ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಆಯಿಲಿಂಗ್ ಹೇಗೆ ಮಾಡಬೇಕು, ಅದ್ರ ಜೊತೆಗೆ ಮೆಹಂದಿ ಹಾಕುವಾಗ ಅದಕ್ಕೆ ಏನೇನು ಪ್ರೊಸೀಜರ್ನ ಫಾಲೋ ಮಾಡಬೇಕು, ಹೀಗೆ ಕೆಲವೊಂದು ತುಂಬ ಸಿಂಪಲ್ ಆಗಿರುವಂಥ ಆದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ಸ್ಟೆಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಲಿದೆ. ಹಾಗಾಗಿ ನೋಡಿ, ಯಾರಿಗೆಲ್ಲ ನಿಮ್ಮ ಕೂದಲು ತುಂಬಾ ಇಷ್ಟ ಇದೆ ಈ ವಿಡಿಯೋನ ಖಂಡಿತವಾಗಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಹೇರ್ ಕಲರ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಇದೆಲ್ಲ ಪ್ರೊಸೀಜರು ಒನ್ ಬೈ ಹೇಳ್ತಾ ಹೋಗ್ತೀನಿ. ಇದು ಈ ಒಂದು ನೀವು ಕೂದಲು ನೋಡ್ತಾ ಇದ್ರಲ್ವಾ, ಇದು ಫೈನಲ್ ರಿಸಲ್ಟ್. ಸೊ ರಿಸಲ್ಟ್ ಬಂದ್ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ನಾನು ವೇಟ್ ಮಾಡಿದ್ದೆ. ಸೊ 2 ದಿನಗಳ ಒಂದು ಎಫರ್ಟ್ ಇಂದ ಸಿಕ್ಕಿರುವಂತ ರಿಸಲ್ಟ್ ಇದು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೂದಲು ಅಂತ. ಒಂದು ಕೂಡ ಗ್ರೇ ಹೇರ್ ಕಾಣಿಸ್ತಾ ಇಲ್ಲ. ಸೊ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಅಂದ್ರೆ ತುಂಬಾ ಬ್ಲ್ಯಾಕ್ ಅಲ್ಲ, ಬಟ್ ಏನಂತಾರೆ ಅದಕ್ಕೆ ಒಂದು ಬರ್ಗಂಡಿ ಕಲರ್ ಏನಂತ ಹೇಳ್ತಾರೆ ಆ ತರ. ವೈಟ್ ಕೂದಲೆಲ್ಲ ಬರ್ಗಂಡಿ ಕಲರ್ ಬಂದಿದೆ. ಸೊ ಬ್ಲ್ಯಾಕ್ ಕೂದಲಾಗೆ ಇದೆ. ಓಕೆನಾ? ಸೊ ಈ ಒಂದು ಪ್ರೊಸೀಜರ್ ತುಂಬಾ ಸಿಂಪಲ್ ಆಗಿದೆ ಮತ್ತೆ ತುಂಬಾ ಎಫೆಕ್ಟಿವ್ ಕೂಡ ಆಗಿದೆ. ಹಾಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನನಗೆ ಮೆಹಂದಿ ಪೇಸ್ಟ್ ಮಾಡಬೇಕು. ಅದಕ್ಕೆ ಡಿಕಾಕ್ಷನ್ನ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ 1 ಲೋಟದಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಕುದಿ ಬರ್ತಾ ಇದ್ದಾಗೆ ಅದಕ್ಕೆ 1 ಚಮಚದಷ್ಟು ರೋಸ್‌ಮೆರಿ ಡ್ರೈ ಲೀವ್ಸನ್ನ ಹಾಕ್ಕೊಂಡಿದ್ದೀನಿ. ಮತ್ತೆ 1 ಚಮಚದಷ್ಟು ಟೀ ಪೌಡರ್‌ನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಾಫಿ ಪೌಡರ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಯೂಶುವಲಿ ನಾನು ಟೀ ಪೌಡರನ್ನು ಯೂಸ್ ಮಾಡಿಬಿಟ್ಟು ಡಿಕಾಕ್ಷನ್ನ ಮಾಡ್ತಾ ಇದ್ದೀನಿ. ಸೊ ಇದನ್ನು 5 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ಬಸ್ತಿ ಇಟ್ಕೊಳ್ತಾ ಇದ್ದೀನಿ. ಸೊ ಡಿಕಾಕ್ಷನ್ನ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ರೆಡಿ ಮಾಡಿಕೊಂಡ್ರೆ. ಯಾಕಂದರೆ ಅಷ್ಟೊತ್ತಿಗೆ ಕಡಿಮೆ ಬಿದ್ದರೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ವಾ. ಸೊ ಹಾಗಾಗಿ ಈ ರೋಸ್‌ಮೆರಿ ಡ್ರೈ ಲೀವ್ಸ್ ಏನಿದೆ ಇದು ಏನು ಕಂಪಲ್ಸರಿ ಅಲ್ಲ, ಬಟ್ ಇದು ಹೇರ್ ಗ್ರೋತಿಗೆ ತುಂಬಾ ಸಹಾಯ ಮಾಡುತ್ತೆ. ರೋಸ್‌ಮೆರಿ ವಾಟರನ್ನು ಹೇಗೆ ಮಾಡೋದು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಮತ್ತು ಅದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಇದೆ, ನೀವು ಚಾನಲಲ್ಲಿ ಚೆಕ್ ಮಾಡ್ಬೋದು. ಸೊ ಇವತ್ತು ಆಲ್ಫ್ಸ್ ಗುಡ್ನೆಸ್ ಅವರ ಬೀಟ್ರೂಟ್ ಪೌಡರನ್ನು ನಾನು ಈ ಒಂದು ಮೆಹಂದಿ ಪ್ಯಾಕಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ಈ ಬೀಟ್ರೂಟ್ ಪೌಡರ್ ಏನಿದೆ ಇದನ್ನು ಆ್ಯಸ್ ಅ ಫೇಸ್ ಮಾಸ್ಕ್ ಕೂಡ ಯೂಸ್ ಮಾಡ್ಬೋದು ಮತ್ತು ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಇವತ್ತು ಮೆಹಂದಿ ಪ್ಯಾಕಲ್ಲಿ ಈ ಒಂದು ಪೌಡರನ್ನು ಹಾಕ್ತಾ ಇದ್ದೀನಿ. ಸೊ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ರಿಸಲ್ಟ್ ಚೆನ್ನಾಗೇ ಬಂತು. ಇದರಲ್ಲಿ 1.5 ಚಮಚದಷ್ಟು ನಾನಿಲ್ಲಿ ಬೀಟ್ರೂಟ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಬೀಟ್ರೂಟ್ ಪೌಡರ್ ಏನಿದೆ ಇದರಿಂದ ಒಂದು ಕೂದಲಿಗೆ ತುಂಬ ಚೆನ್ನಾಗಿರೋ ಒಂದು ಬರ್ಗಂಡಿ ಕಲರ್ ಬರುತ್ತೆ. ಸೊ ತುಂಬ ಜನರಿಗೆ ಮೆಹಂದಿ ಕಲರ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಅಂಥವ್ರು ಈ ಥರ ಬೀಟ್ರೂಟನ್ನು ಯೂಸ್ ಮಾಡಿದರೆ ಬರ್ಗಂಡಿ ಕಲರ್ ಬರುತ್ತೆ. ಸೊ ಯಾರ ಹತ್ರ ಈ ಥರ ಬೀಟ್ರೂಟ್ ಪೌಡರ್ ಇಲ್ಲ, ನೀವು ಡೈರೆಕ್ಟಾಗಿ ಬೀಟ್ರೂಟನ್ನು ಯೂಸ್ ಮಾಡ್ಬೋದು. ಅದನ್ನು ಕೂಡ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಸಹ ನೀವು ನೋಡಿದರೆ ನಿಮಗೆ ಡೈರೆಕ್ಟಾಗಿ ಬೀಟ್ರೂಟನ್ನು ಹೇಗೆ ಯೂಸ್ ಮಾಡಬಹುದು ಮೆಹಂದಿ ಕಲಿಸುವಾಗ ಅನ್ನೋದನ್ನು ನೀವು ನೋಡ್ಬೋದು. ಸೊ ಇವಾಗ ಡಿಕಾಕ್ಷನ್ ಕಂಪ್ಲೀಟ್ ಆಗಿ ಕೂಲ್ ಆಗಿದೆ. ಇದನ್ನು ಮೆಹಂದಿಗೆ ಹಾಕಿಬಿಟ್ಟು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸರಿನಾ? ಸೊ ಡಿಕಾಕ್ಷನ್ನ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು. ಏನಾಗುತ್ತೆ, ಈ ಥರ ಸ್ವಲ್ಪ ಗಂಟೆಲ್ಲ ಇದ್ದರೆ ಆಮೇಲೆ ನಾಳೆ ಹಚ್ಕೊಳ್ಳುವಾಗ ಸ್ವಲ್ಪ ರಗಳೆ ಆಗುತ್ತೆ. ಹಾಗಾಗಿ ಎಲ್ಲ ಗಂಟನ್ನು ಹೊಡೆದ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಮಿಕ್ಸ್ ಮಾಡಿ ಆಗಿದೆ. ಸೊ ಒನ್ ನೈಟ್ ನಾನು ಇದನ್ನು ಹೀಗೆ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಿಮಗೆ ತೋರಿಸ್ತಾ ಇರೋದು. ನೋಡಿ ಎಷ್ಟು ನಾವು ಇದನ್ನು ಕಬ್ಬಿಣದ ಕಾವಲಿಯಲ್ಲಿ ಮಿಕ್ಸ್ ಮಾಡಿದ್ದಕ್ಕಾಗಿ ತುಂಬ ಚೆನ್ನಾಗಿ ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಬಂದಿದೆ. ನಿಮ್ಮ ಹತ್ರ ಕಬ್ಬಿಣದ ಕಾವಲಿ ಇಲ್ಲ ಅಂತಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ನೀವು ಪ್ಲಾಸ್ಟಿಕಲ್ಲಿ ಅಥವಾ ಸ್ಟೀಲಲ್ಲಿ ಕೂಡ ಈ ಒಂದು ಮೆಹಂದಿ ಪ್ಯಾಕನ್ನು ರೆಡಿ ಮಾಡ್ಕೋಬೋದು. ನೋಡಿ ಇವಾಗ ಮೆಹಂದಿನ ಹಚ್ಕೊಳ್ತಾ ಇದ್ದೀನಿ. ಸೊ ಮೆಹಂದಿ ಹಚ್ಕೊಳ್ಳೋಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಸ್ಟೆಪ್ನ ಫಾಲೋ ಮಾಡಲೇಬೇಕು. ಏನಂತ ಅಂದರೆ ನಮ್ಮ ತಲೆ ಕೂದಲಿಗೆ ಆಗಿರುವಂಥ ಸಿಕ್ಕನ್ನು ತೆಕ್ಕೋಬೇಕು. ಹೌದು, ಈ ಥರ ಸಿಕ್ಕನ್ನು ತೆಗೆಯೋದ್ರಿಂದ ತಲೆ ಸ್ನಾನ ಮಾಡುವಾಗ ಮೆಹಂದಿ ಹಚ್ಕೊಂಡಿರ್ತೀವಲ್ವ ಅದೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಏನಾದರೂ ಸಿಕ್ಕಿತ್ತು ಅಂತ ಅಂದರೆ ಅದರಲ್ಲೆಲ್ಲ ಸಿಕ್ಕಾಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಸಿಕ್ಕನ್ನು ತೆಗೆದುಬಿಟ್ಟು ಆಮೇಲೆ ಮೆಹಂದಿ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ನಾನಂತೂ ಈ ಒಂದು ಸ್ಟೆಪ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಿ. ಸೊ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಸಿಕ್ಕಾಗಲ್ಲ, ಗಂಟಾಗಲ್ಲ. ಮೆಹಂದಿ ವಾಶ್ ಮಾಡುವಾಗ ತುಂಬ ಈಸಿಯಾಗಿ ಮೆಹಂದಿನ ವಾಶ್ ಮಾಡ್ಕೋಬೋದು. ನೋಡಿ ನನಗೆ ಫ್ರಂಟಲ್ಲಿ ಮಾತ್ರ ವೈಟ್ ಹೇರ್ಸ್ ಬಂದಿದೆ.
ಸೊ ಸೀರಿಯಲೆಲ್ಲ ತೋರಿಸ್ತಾರಲ್ಲ ಫ್ರಂಟಲ್ಲಿ ಮಾತ್ರ ಬಂದಿರುತ್ತೆ ಹಾಗೆ ಬಂದಿದೆ. ಸೊ ಇವತ್ತು ನಾನು ಯಾವುದೇ ಗ್ಲೌಸ್ ಎಲ್ಲ ಹಾಕ್ಕೊಳ್ತಾ ಇಲ್ಲ. ಸೊ ನೇರವಾಗಿ ಬ್ರಷಿಂದಾನೇ ಮೆಹಂದಿನ ಹಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಕೈ ಕೆಂಪಾಗಬಾರ್ದು ಅಂತ ಅನಿಸಿದ್ರೆ ನೀವು ಗ್ಲೌಸನ್ನು ಹಾಕಿಬಿಟ್ಟು ಆಮೇಲೆ ಮೆಹಂದಿನ ಹಾಕ್ಕೋಬೋದು. ಓಕೆನಾ. ಸೊ ನೋಡಿ ಬ್ರಷಿಂದ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಮೆಹಂದಿ ಅಪ್ಲೈ ಮಾಡಬಹುದು. ಹಾಗಾಗಿ ನಾನು ಈ ಒಂದು ಹೇರ್ ಕಲರ್ ಮಾಡುವಂಥ ಬ್ರಷಿಂದಾನೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರಂಟಲ್ಲಿ ತುಂಬ ವೈಟ್ ಹೇರ್ಸ್ ಇರೋದ್ರಿಂದ ಫ್ರಂಟಲ್ಲಿ ತುಂಬ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಮೆಹಂದಿ ಹಚ್ಚುವಾಗ. ಸೊ ಬ್ಯಾಕ್ ಸೈಡಲ್ಲೆಲ್ಲ ಅಷ್ಟೊಂದು ಮೆಹಂದಿ ಸಾರಿ ಅಷ್ಟೊಂದು ಬಿಳಿ ಕೂದಲಿಲ್ಲ. ಫ್ರಂಟಲ್ಲಿ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಫ್ರಂಟಲ್ಲಿ ಕರೆಕ್ಟಾಗಿ ಹಚ್ಕೊಳ್ತಾ ಇದ್ದೀನಿ. ಈ ಮೆಹಂದಿನ ಹಚ್ಕೊಂಡು ಒಂದು 2 ಅವರ್ ಆದರೂ ನಾವು ಬಿಡಬೇಕಾಗತ್ತೆ. ಸೊ ನೋಡಿ ಅಷ್ಟು ಮೆಹಂದಿನ ಹಚ್ಕೊಂಡಾಯಿತು. ನಾನು ಇಲ್ಲಿ ಇವತ್ತು ಹಾತಿ ಬ್ರ್ಯಾಂಡ್ ಮೆಹಂದಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ನೂಪುರ್ ಕೂಡ ಚೆನ್ನಾಗಿ ಬರುತ್ತೆ. ನೀವು ರೆಗ್ಯುಲರ್ ಆಗಿ ಯಾವ ಮೆಹಂದಿ ಪೌಡರ್ನ ಯೂಸ್ ಮಾಡ್ತೀರಿ ಅದನ್ನೇ ಯೂಸ್ ಮಾಡಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾತಿ ಬ್ರ್ಯಾಂಡ್ ಕೂಡ ತುಂಬ ಚೆನ್ನಾಗಿದೆ. ನೂಪುರ್ ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಕೂಡ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಸರಿನಾ. ಇವಾಗ ಮೆಹಂದಿ ಹಚ್ಕೊಂಡಾಯಿತು. ಮೆಹಂದಿ ಹಚ್ಕೊಂಡು ಉಳಿದೆಲ್ಲ ಕೆಲಸಗಳನ್ನು ಮಾಡಿಕೊಂಡೆ. ಆಮೇಲೆ ಆಫ್ಟರ್‌ನೂನ್ ಹೇರ್ ವಾಶ್ ಮಾಡಿದ್ದು. ಸೊ ಇದು ಈವ್ನಿಂಗ್ ನಿಮ್ಗೆ ತೋರಿಸ್ತಾ ಇರೋದು. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಕೂಡ ಬಿಳಿ ಕೂದಲು ಕಾಣಿಸ್ತಾ ಇಲ್ಲ. ಎಲ್ಲ ಕೂಡ ಬಿಳಿ ಕೂದಲೆಲ್ಲ ಬರ್ಗಂಡಿ ಕಲರ್ ಬಂದಿದೆ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಈ ಕಲರು. ಪ್ಲೇನ್ ಆಗಿ ಮೆಹಂದಿ ಹಾಕೋದ್ಕಿಂತ ಈ ಥರ ಬೀಟ್ರೂಟ್ ಪೌಡರ್ ಅಥವಾ ಬೀಟ್ರೂಟನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಸೊ ರಾತ್ರಿ ತನಕ ಏನಾಗಿತ್ತು ನನ್ನ ಕೂದಲು ಒಣಗಿತ್ತು ಚೆನ್ನಾಗಿ. ಹಾಗಾಗಿ ಇವಾಗ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅಪ್ಲೈ ಮಾಡ್ತಿರುವಂಥ ಹೇರ್ ಆಯಿಲು ನಾನೇ ಮನೆಯಲ್ಲಿ ಮಾಡಿದ್ದು. ಸೊ ಇದರ ವಿಡಿಯೋ ಕೂಡ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಆನಿಯನ್ ಹಾಕಿದ್ದೀನಿ. ಹಾಗಾಗಿ ಕೂದಲು ತುಂಬಾನೇ ಸಾಫ್ಟ್ ಆಗುತ್ತೆ. ಸೊ ಈ ಒಂದು ಎಣ್ಣೆನ ಕೂಡ ನೀವು ಟ್ರೈ ಮಾಡಿ. ಸರಿನಾ. ಇವಾಗ ನೋಡಿ ಎಣ್ಣೆ ಹಾಕಲಿಕ್ಕೆ ನಾನು ಈ ಥರ ಒಂದು ಬಾಟಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಈ ಥರ ಬಾಟಲನ್ನು ತೊಗೊಂಡು ಹಾಕೋದ್ರಿಂದ 2 ಬೆನಿಫಿಟ್ ಇದೆ. ಒಂದಂತ ಅಂದರೆ ಆಯಿಲ್ ಎಲ್ಲ ರೂಟ್ ತನಕ ಹೋಗುತ್ತೆ. ಮತ್ತೊಂದು ಅಂದ್ರೆ ಮೆಸ್ಸಿ ಆಗೋದು ಕಡಿಮೆ. ಸೊ ಯಾವುದಾದ್ರೂ ಬೌಲಲ್ಲೆಲ್ಲ ತೊಗೊಂಡು ಹಾಕಿದರೆ ಮೈ ಮೇಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ ಬಾಟಲ್ ತೊಗೊಂಡು ಅಪ್ಲೈ ಮಾಡಿದರೆ ತುಂಬ ನೀಟಾಗಿ ಮತ್ತು ರೂಟ್ ತನಕ ಹೋಗೋದ್ರಿಂದ ತುಂಬ ಚೆನ್ನಾಗಿ ನಾವು ಸ್ಕ್ಯಾಲ್ಪನ್ನು ಮಸಾಜ್ ಮಾಡ್ಬೋದು. ಸೊ ನೋಡಿ ಈ ಥರ ಆಯಿಲ್ ಹಾಕಿದ್ಮೇಲೆ ಕಂಪಲ್ಸರಿ ಮಸಾಜ್ ಮಾಡ್ಕೊಳ್ಳೇಬೇಕು. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಇದರಿಂದ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಮಗೆ ಕೂದಲು ಉದುರಬಾರ್ದು, ತುಂಬ ಥಿಕ್ಕಾಗಿ ಬೆಳಿಬೇಕು, ತುಂಬ ಬೇಗ ಬೆಳ್ಳಗಾಗಬಾರ್ದು ಹೀಗೆಲ್ಲ ಆಸೆ ಇರುತ್ತೆ ಅಲ್ವಾ. ಅದಕ್ಕೆ ನಾವು ಅಷ್ಟೇ ಚೆನ್ನಾಗಿ ಕಾಳಜಿನ ಮಾಡಿದರೆ ಖಂಡಿತವಾಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನೋಡಿ ಪ್ರತಿ ಸಲ ನೀವು ಅದರಲ್ಲಿ ಸ್ನಾನ ಮಾಡುವಾಗ ಒಂದು ನೈಟ್ ಬಿಡೋಕ್ಕಾಗಲ್ಲ ಅಂತ ಆದರೂ 1 ಅವರು 2 ಅವರ್ಸ್ ಇಲ್ಲಾಂದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಒಂದು ಸ್ವಲ್ಪ ಎಣ್ಣೆನ ತಲೆಗೆ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಹೇರ್ ವಾಶನ್ನು ಮಾಡಿ. ಸೊ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಒಂದ್ಸಲ ಆಯಿಲನ್ನು ಹಚ್ಕೊಂಡು ತಲೆ ಸ್ನಾನ ಮಾಡಿ ನೋಡಿ. ಮತ್ತೊಂದು ಸಲ ಆಯಿಲ್ ಹಚ್ಚದೇನೆ ತಲೆ ಸ್ನಾನ ಮಾಡ್ಕೊಂಡು ನೋಡಿ. ಸೊ ನಿಮಗೆ ಡಿಫ್ರೆನ್ಸ್ ಅಂತೂ ಖಂಡಿತವಾಗಿ ಗೊತ್ತಾಗುತ್ತೆ. ಇವಾಗ ನೋಡಿ ನಾನು ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಾದಮೇಲೆ ಈ ಥರ ಮಸಾಜರ್ನ ತೊಗೊಂಡು ಮಸಾಜ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಮಸಾಜ್ ಮಾಡಿದಾಗ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ಈ ಥರ ಮಸಾಜರ್ ಇಲ್ಲ ಅಂತ ಅಂದರೆ ನೀವು ಕೈಯಿಂದ ಕೂಡ ಆ ಬೆರಳಿಂದ ತುಂಬ ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು. ಬಟ್ ಎಣ್ಣೆ ಹಾಕಿದಾಗ ಮಸಾಜ್ ಮಾಡ್ಕೊಳ್ಳೋದು ಕಂಪಲ್ಸರಿ ಮಾಡ್ಕೊಳ್ಳಿ. ಸರಿನಾ. ಸೊ ನೋಡಿ ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ತುಂಬ ಜನ ಇಲ್ಲಿ ತಪ್ಪನ್ನು ಮಾಡ್ತಾರೆ. ಏನು ಮಾಡ್ತಾರೆ ಅಂತ ತಲೆ ಸ್ನಾನ ಮಾಡುವಾಗ ಡೈರೆಕ್ಟಾಗಿ ಶಾಂಪೂನ ಅಪ್ಲೈ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಶಾಂಪೂದಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತಲ್ವಾ. ಸಲ್ಫೇಟ್ ಇರ್ಬೋದು, ಪ್ಯಾರಾಬಿನ್ ಇರ್ಬೋದು. ಇದು ನಮ್ಮ ಚರ್ಮಕ್ಕೆ ನೇರವಾಗಿ ತಾಗೋದ್ರಿಂದ ತುಂಬ ಡ್ಯಾಮೇಜನ್ನು ಮಾಡುತ್ತೆ. ನಮ್ಮ ತಲೆಯ ಚರ್ಮದ ಮಾಯಿಶ್ಚರ್ ಕಡಿಮೆಯಾಗಿ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನೀರಲ್ಲಿ ಡೈಲ್ಯೂಟ್ ಮಾಡೋದ್ರಿಂದ ಇದರ ತೀವ್ರತೆ ಕಡಿಮೆ ಆಗಿ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಸರಿನಾ. ಸೊ ಮತ್ತೊಂದು ಸ್ಟೆಪ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೋಡಿ. ತಲೆ ಸ್ನಾನ ಆದಮೇಲೆ ತುಂಬ ಜನ ಟವಲ್ ತೊಗೊಂಡು ಹೀಗೆ ತಿಕ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಇಲ್ಲಾಂದರೆ ಈ ಥರ ಕೊಡ್ಕೊಳ್ತಾರೆ. ಸೊ ಈ ಥರ ಎಲ್ಲ ಮಾಡಬಾರ್ದು. ಈ ಥರ ಮಾಡೋದ್ರಿಂದ ತಲೆ ಕೂದಲೇನಿದೆ ಇದು ತುಂಬ ಉದುರುವಂತಹ ಚಾನ್ಸಸ್ ಇರುತ್ತೆ. ಸೊ ನೀವು ಇನ್ಸ್ಟೆಡ್ ಆಫ್ ಏನು ಮಾಡ್ಬೋದು ಅಂತಂದರೆ ನೋಡಿ ಈ ಥರ ಬ್ರಷ್ ಇದ್ದರೆ ಬ್ರಷ್ ಮಾಡ್ಬೋದು. ಇಲ್ಲಾಂದರೆ ಈ ಥರ ದೊಡ್ಡ ಹಲ್ಲುಗಳಿರುವಂಥ ಕೋಂಬನ್ನು ತೊಗೋಬೋದು. ಸೊ ಈ ಥರ ಕೋಂಬನ್ನು ತೊಗೊಂಡು ತುಂಬ ಲೈಟಾಗಿ ನಾವು ಕೋಂಬ್ ಮಾಡಿಕೊಂಡ್ರೆ ಸಿಕ್ಕು ಕೂಡ ಆಗಿರೋದಿಲ್ಲ. ನಾನು ತಲೆ ಸ್ನಾನ ಮಾಡಿದಾಗ ನನಗೆ ಸಿಕ್ಕಾಗೋದು ತುಂಬ ಕಡಿಮೆ. ನಾನಂದರೆ ಸಿಕ್ಕಾಪಟ್ಟೆ ತಿಕ್ಕಲ್ಲ ತಲೆನ. ತುಂಬ ಸಾಫ್ಟಾಗಿ ಕೂದಲನ್ನು ಹ್ಯಾಂಡಲ್ ಮಾಡ್ತೀನಿ. ಸೊ ನೋಡಿ ಎಷ್ಟು ಕಡಿಮೆ ಸಿಕ್ಕಿದೆ ಅಂತ. ಸೊ ಈ ಥರ ಬಾಚಣಿಗೆಯಿಂದ ಸಿಕ್ಕು ತೆಗೆದು ಕೂಡ ತುಂಬಾ ಈಸಿ ಆಗುತ್ತೆ ಮತ್ತು ಕೂದಲು ಉದುರುವಂಥ ಸಮಸ್ಯೆ ತುಂಬ ಕಡಿಮೆ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಈ ಥರ ಸಣ್ಣ ಹಲ್ಲಿರುವಂಥ ಬಾಚಣಿಗೆಯಿಂದ ಯಾವಾಗಲೂ ತಲೆಯ ಸಿಕ್ಕನ್ನು
ಸ್ನಾನನ ತೆಗಿಬಾರ್ದು. ಸೊ ತಲೆ ಸ್ನಾನ ಆದಮೇಲೆ ಈ ಥರ ಬಾಚಣಿಗೆನ ಬಳಸಿದ್ರೆ ತುಂಬಾ ಒಳ್ಳೆಯದು. ನೋಡಿ ಇಷ್ಟೇ ಸಿಂಪಲ್ ಸ್ಟೆಪ್ಪನ್ನು ಫಾಲೋ ಮಾಡಿ ನನಗೆ ಈ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ನೋಡ್ತಾ ಇರ್ಬೋದು ನನ್ನ ತಲೆ ಕೂದಲು ಎಷ್ಟು ಕಪ್ಪಾಗಿ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಈ ಸ್ಟೆಪ್ಸ್ಗಳೇ ಕಾರಣ. ಸೊ ಏನು ಗೊತ್ತಾ, ಈ ಥರ ಒಂದು ರೆಗ್ಯುಲರ್ ಆಗಿ ಒಂದು ರೂಟೀನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಸೊ ಕೂದಲು ಉದುರೋದು ಕೂಡ ತುಂಬಾ ಕಡಿಮೆ ಆಗುತ್ತೆ. ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಇನ್ನು ಯಾರಿಗಾದರೂ ಇದರಿಂದ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸರಿನಾ? ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.